ಹೌದು, ಇವತ್ತು SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್, ಈ ಜಾಗ SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್, ಈ ಜಾಗದಲ್ಲಿ ನಾವು AVSS ಸಹಯೋಗದೊಂದಿಗೆ ತರಬೇತಿ ಕೇಂದ್ರವನ್ನ ನಾವು ಉದ್ಘಾಟನೆ ಮಾಡಿದ್ವಿ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ MLA ಅವರು ವರಿಷ್ಠರು ಬಂದು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ AVSS ಗ್ರಾಜ್ಯುಯೇಟ್ ಅಸೋಸಿಯೇಷನ್ ವಾರ್ಷಿಕ ಮಹಾಸಭೆ ಜೊತೆಗೆ SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ನ ಒಂದು ವಾರ್ಷಿಕ ಮಹಾಸಭೆ ನಾವು ಈ ಒಂದು ದಿನ ಆಯೋಜನೆ ಮಾಡಿದ್ವಿ. ಅದಕ್ಕೆ ಎಲ್ಲ ಸದಸ್ಯರು ಬಂದು ಬಹಳ ಖುಷಿಯಿಂದ ಭಾಗವಹಿಸಿದ್ದಾರೆ. ಮತ್ತೆ ಈ ಒಂದು ಜಾಗದಲ್ಲಿ SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ನ ಜಾಗದಲ್ಲಿ ಮುಂದೆ ಒಂದು ದೊಡ್ಡ ಕಟ್ಟಡವನ್ನ ಮಾಡಿ ಇದು ಎಲ್ಲಾ ಸಮುದಾಯದವರಿಗೂ ಬಳಕೆ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆಯನ್ನ ಹೊಂದಿದ್ದೀವಿ. ಇದಕ್ಕೆ ಸಪೋರ್ಟ್ ಆಗಿ AVSS ಅಂದ್ರೆ ಅಂಬೇಡ್ಕರ್ ವಿವಿಧೋದ್ದೇಶ ಸೇವಾ ಸಂಸ್ಥೆ ಮತ್ತು ಅಂಬೇಡ್ಕರ್ ವಿವಿಧೋದ್ದೇಶ ಸಹಕಾರ ಸಂಘ ಇದಕ್ಕೆ SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ಗೆ ಬೆಂಬಲವಾಗಿ ನಿಂತು ಇದನ್ನ ಅಭಿವೃದ್ಧಿ ಮಾಡಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಮುಂದೆ ದೊರೆಯುವಂತ ಎಲ್ಲಾ ಸೌಲಭ್ಯಗಳನ್ನ ಪ್ರತಿಯೊಂದು ಸಮುದಾಯದವರು ಇದನ್ನ ಬಳಸ್ಕೊಂಡು ಅವರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್ಕಾರಕ್ಕೆ ಏನಾದ್ರು ಮನವಿ ಸಲ್ಲಿಸಿದ್ದಾರೆ? ಹೌದು, ಈಗಾಗಲೇ ಸರ್ಕಾರಕ್ಕೆ SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ಇಂದ ನಾವು ಆಗ್ಲೇ ಈಗ 10 ಕೋಟಿಗೆ ಇದನ್ನ ಮನವಿಯನ್ನ ಸಲ್ಲಿಸಿದೀವಿ. ಹಿಂದೆ ಆಗ್ಬೇಕಾಗಿತ್ತು. ಈಗಿನ ಯಾರೆಲ್ಲ ಬರ್ತಾರೆ ಆ ಸರ್ಕಾರದಲ್ಲಿ ಮಾಡಿಸ್ಲಿಕ್ಕೆ ನಾವು ಖಂಡಿತ ಆ ಒಂದು ಆಶಾಭಾವನೆ ಇದೆ. ತರಗತಿಯಲ್ಲಿ ಯಾವಾಗ ಪ್ರಾರಂಭ ಆಗುತ್ತೆ? ಮುಂದಿನ ವಾರದಲ್ಲಿ 15ನೇ ತಾರೀಕು ಆದ್ಮೇಲೆ ಇಲ್ಲಿ ತರಗತಿಗಳು ಪ್ರಾರಂಭ ಆಗ್ಲಿಕ್ಕೆ ಶುರುವಾಗಿದೆ. ಈಗಾಗಲೇ ನಮ್ಗೆ 41 ಜನ ಎನ್ಕ್ವೈರಿ ಬಂದಿದ್ದಾರೆ. ಮತ್ತೆ ಈಗಾಗಲೇ ಕೆಲವರು 4 ಜನ ಅಡ್ಮಿಷನ್ ಆಗಿದ್ದಾರೆ. ಹಾಗಾಗಿ ಇದು ಶುರುವಾಗುತ್ತೆ. ಇಲ್ಲಿ 60 × 85 ಅಳತೆಯ ವಿಸ್ತೀರ್ಣದ ಜಾಗ ಇದು. 1978ನೇ ಇಸ್ವಿನಲ್ಲಿ ಇದು ನಮಗೆ CS ಆಯಿತು. SC/ST ಗ್ರಾಜ್ಯುಯೇಟ್ ಅಸೋಸಿಯೇಷನ್ ಹೆಸರಿನಲ್ಲಿ ಇದು SC/ST ಸಮುದಾಯದ ಜನರ ಸೇವಾಭಿವೃದ್ಧಿಗಾಗಿ ಇದು ಸ್ಯಾಂಕ್ಷನ್ ಆಗಿರುವಂತಹ ಸೈಟ್.